ಎಸ್, ಮುಂದಿನ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಇಲ್ಲೂ ಕೂಡ ಸಾಕಷ್ಟು ಕುತೂಹಲಗಳು, ಸಾಕಷ್ಟು ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇಲ್ಲಿ 1999ರಲ್ಲಿ ಸಂಸದರಾಗಿದ್ದವರು ಕಾಂಗ್ರೆಸ್ನಿಂದ ಅಮರಸಿಂಹ ಪಾಟೀಲ್. ಆ ನಂತರದಲ್ಲಿ 2004ರಿಂದ 2019ರವರೆಗೂ ಕೂಡ ಬಿಜೆಪಿಯಿಂದ ಸುರೇಶ್ ಅಂಗಡಿಯವರು. ನಂತರದಲ್ಲಿ ಉಪಚುನಾವಣೆ ಕೂಡ ಆಗುತ್ತೆ ಅವರು ವಿಧಿವಶರಾದ ಬಳಿಕ. ಅದರಲ್ಲಿ ಮಂಗಳ ಅಂಗಡಿಯವರು ಗೆಲುವನ್ನು ದಾಖಲಿಸ್ತಾರೆ. ಪ್ರೆಸೆಂಟ್ ಅವರೇ ಸಂಸದರು. 2009ರಲ್ಲಿ ಸುರೇಶ್ ಅಂಗಡಿಯವರು 3,84,324 ಓಟನ್ನು ತಗೋತಾರೆ. ಅಮರಸಿಂಹ ಪಾಟೀಲ್ ಅವರು ಸೋಲ್ತಾರೆ ಕಾಂಗ್ರೆಸ್ನಿಂದ 2,65,637 ಓಟ್ ತಗೊಂಡು. ಗೆಲುವಿನ ನಂತರ 2009ರಲ್ಲೇ ಸುರೇಶ್ ಅಂಗಡಿಯವರಿಗೆ 1,18,687. ಮೋದಿ ಅಲೆಗಿಂತ ಮೊದಲು ಸುರೇಶ್ ಅಂಗಡಿ ಅವರು 1,18,000. ಅಂದ್ರೆ ಲಿಂಗಾಯತ ಫ್ಯಾಕ್ಟರ್ ಬಿಜೆಪಿ ಪರವಾಗಿ ಅವತ್ತಿಗೆ ಬಹಳ ಇರುತ್ತೆ. ಹೌದು, ಲಿಂಗಾಯತ ಫ್ಯಾಕ್ಟರ್ ಇರುತ್ತೆ. ಆಗ 2008 ಟೈಮಲ್ಲಿ ಅರ್ಬಾವಿ ಕ್ಷೇತ್ರದ MLA ಏನ್ ಬಾಲಚಂದ್ರ ಜಾರಕಿಹೊಳಿ JDS ಬಿಟ್ಟು ಬಿಜೆಪಿ ಸೇರಿರ್ತಾರೆ ಅವತ್ತು ಯಡಿಯೂರಪ್ಪ ಸರ್ಕಾರದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಡೆ ಆಗಿ. ಸೊ ಅದೆಲ್ಲ ಫ್ಯಾಕ್ಟರ್ ಕೂಡ ಸುರೇಶ್ ಅಂಗಡಿ ಅವ್ರ ಲಾಭ ಆಗುತ್ತೆ. 2014ಕ್ಕೆ ಬಂದಾಗ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ, ಸುರೇಶ್ ಅಂಗಡಿ ಬಿಜೆಪಿಯಿಂದ. ನರೇಂದ್ರ ಮೋದಿ ಅಲೆ ಇದ್ದಾಗ್ಲೂ ಸಹ ಅವತ್ತು ಸುರೇಶ್ ಅಂಗಡಿಗೆ 5,54,417 ಮತ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ 4,28,557 ಮತ. ಅಂತರ 25,860. ಅಂತರ ಕಡಿಮೆ ಆಗುತ್ತೆ. ಇನ್ನು 2019 ಬಂದಾಗ ಸುರೇಶ್ ಅಂಗಡಿ ಗೆಲ್ತಾರೆ. ಅವತ್ತಿಗೆ ಅವರು ಆಟ್ರಿಕ್ 14ರಲ್ಲಿ ಆಗಿರ್ತಾರೆ. 4ನೇ ಬಾರಿ ಸುರೇಶ್ ಅಂಗಡಿಯಲ್ಲಿ ಗೆಲುವನ್ನ ಸಾಧಿಸ್ತಾರೆ. VS ಸಾಧನವರ್ 3,70,000, ಬಟ್ ಸುರೇಶ್ ಅಂಗಡಿ 7,61,000. ಗೆಲುವಿನ ಅಂತರ 3,91,000. ಭಾರಿ ಅಂತರದಲ್ಲಿ ಸುರೇಶ್ ಅಂಗಡಿ ಗೆಲ್ತಾರೆ. ಭಾರಿ ಅಂತರದಲ್ಲಿ 3 ಲಕ್ಷ. ಹೌದು, ಈ ಇಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ನ ಪ್ಲೇಸ್ ಮಾಡಿದ್ರೆ ಅವತ್ತು ಅಂತರ ಕಡಿಮೆ ಆಗಿರೋದು, ಹೆಚ್ಚು ಕಮ್ಮಿ. ಅಂಡ್ ಗೆಲ್ತಾರೆ ಅಂತಲ್ಲ, ಅಂತರ ಕಡಿಮೆ ಆಗಿರೋದು. ಬಟ್ ಸುರೇಶ್ ಅಂಗಡಿ ಅವರು ಯಡಿಯೂರಪ್ಪ ಬದಲಾವಣೆ ನಂತರ ಬೊಮ್ಮಾಯಿ ಮುಖ್ಯಮಂತ್ರಿ ಇಲ್ಲ, ಸುರೇಶ್ ಅಂಗಡಿ ಮುಖ್ಯಮಂತ್ರಿ ಆಗ್ಬೇಕಾಗಿರತ್ತ. ಹೌದು, ಸುರೇಶ್ ಅಂಗಡಿಯೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಬಟ್ ಅವ್ರ ಅಕಾಲಿಕ ನಿಧನ ಸುರೇಶ್ ಅಂಗಡಿ ಅವ್ರದ್ದು. ಬೈ ಎಲೆಕ್ಷನ್ ಆಗತ್ತೆ. ಅವರ ಪತ್ನಿ ಮಂಗಳಾ ಸುರೇಶ್ ಅಂಗಡಿ 4,40,327 ಮತ. ಸತೀಶ್ ಜಾರಕಿಹೊಳಿ 4,35,087 ಮತ. 5,240 ಮತಗಳ ಅಂತರದಲ್ಲಿ ಬಿಜೆಪಿ ಗೆಲ್ಲತ್ತೆ, ಸತೀಶ್ ಜಾರಕಿಹೊಳಿ ಸೋಲ್ತಾರೆ. ಹೇಗೆ ಚಿಕ್ಕೋಡಿ ಬಿಜೆಪಿ ಭದ್ರಕೋಟೆ ಅಲ್ಲ ಅದನ್ನ ಪ್ರಕಾಶ್ ಹುಕ್ಕೇರಿ ಪ್ರೂವ್ ಮಾಡಿದ್ರು, ಬೆಳಗಾವಿ ಕೂಡ ಬೈ ಎಲೆಕ್ಷನ್ ಟೈಮ್ ಬಂದಾಗ ಒಂದ್ ಸ್ವಲ್ಪ ಭಯವನ್ನ ತಂದಿಟ್ಟವ್ರೆ. ಅದು ಸತೀಶ್ ಜಾರಕಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಲಿ ಸಾಧ್ಯ ಆಗದನ್ನ ಸತೀಶ್ ಜಾರಕಿಹೊಳಿ ಬೈ ಎಲೆಕ್ಷನ್ ಅಲ್ಲಿ ಮಾಡಿದ್ರು. ಬೈ ಎಲೆಕ್ಷನ್ ಅಲ್ಲಿ ಮಾಡಿದ್ರು. ಅದು ಬಿಜೆಪಿ ಸರ್ಕಾರ ಇದ್ದಾಗಿಯೂ. 2021ರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಸಹ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಅವ್ರ ಪತ್ನಿಗೆ ಸೋತ್ಬಿಡ್ತಾರೇನೋ ಅನ್ನೋ ಮಟ್ಟಕ್ಕೆ ಕಡೆ ಹಂತದವರೆಗೂ ಸಹ ಕುತೂಹಲವನ್ನು ಇಟ್ಕೊಂಡಿದ್ರು. ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಂತ ಪ್ರಬಲವಾದಂತ ಪೈಪೋಟಿಯನ್ನ ಬೈ ಎಲೆಕ್ಷನ್ ಕೊಟ್ಟಿದ್ದಾರೆ. ನಾವು MLAಗಳ ವಿಚಾರಕ್ಕೆ ಬರೋದಾದ್ರೆ, ಇದುವರೆಗೂ ಬೈ ಎಲೆಕ್ಷನ್ ಸೇರಿ 6 ಚುನಾವಣೆ ಆಗಿದೆ. 5 ಬಿಜೆಪಿ, 1 ಕಾಂಗ್ರೆಸ್ ಗೆದ್ದಿದೆ. ಹೌದು, 6 ಚುನಾವಣೆಯಲ್ಲಿ. ಅದು 99. ಬಟ್ ಆಗ್ಲೇ ಹೇಳಿದ್ನಲ್ಲ, ಲೋಕಸಭೆ ಬೇರೆ ವಿಧಾನಸಭೆ ಬೇರೆ ಅಂತ ನಾವು 1000 ಹೇಳಿದ್ರು ಬಿಜೆಪಿ ನಾಯಕರೇ ಸ್ವಿಚ್ ಓವರ್ ಆಗ್ಬಿಟ್ರೆ ದೊಡ್ಡ ಮಟ್ಟಕ್ಕೆ ಹೌದು ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಇಲ್ಲಿ ಯಾರು ಸ್ವಿಚ್ ಓವರ್ ಆಗಿದಾರಾ? ಇಲ್ಲ, ಆ ತರ ದೊಡ್ಡ ಚೇಂಜ್ ಓವರ್ ಆಗಿಲ್ಲ. ಇಲ್ಲಿ ಚಿಕ್ಕೋಡಿ ಟೈಪು. ಇಲ್ಲಿ ಅರಬಾವಿ ಕ್ಷೇತ್ರದಲ್ಲಿ 8 MLA, ಬೆಳಗಾವಿಗೆ ಲೋಕಸಭಾ ಕ್ಷೇತ್ರದಲ್ಲಿ 8 MLA ಬರುತ್ತೆ. 8ರಲ್ಲಿ 3 ಜನ ಬಿಜೆಪಿ ಶಾಸಕರು, 5 ಜನ ಕಾಂಗ್ರೆಸ್ ಶಾಸಕರು. ಅರಬಾವಿ ಬಾಲಚಂದ್ರ ಜಾರಕಿಹೊಳಿ ಅವರು ಬಿಜೆಪಿಯಿಂದ, ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಿಂದ, ಬೆಳಗಾವಿ ಉತ್ತರದಲ್ಲಿ ಆಸಿಫ್ ಸೇಠ್ ಕಾಂಗ್ರೆಸ್ನಿಂದ, ಹಾಗೆ ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ ಬಿಜೆಪಿಯಿಂದ, ಬೆಳಗಾವಿ ಗ್ರಾಮೀಣದಲ್ಲಿ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಿಂದ, ಬೈಲಹೊಂಗಲ ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್, ಸವದತ್ತಿಯಲ್ಲಿ ವಿಶ್ವಾಸ್ ವೈದ್ಯ ಕಾಂಗ್ರೆಸ್, ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ್ ಕಾಂಗ್ರೆಸ್ನ ಶಾಸಕರು. ಇಲ್ಲೊಂದು ಅಬ್ಸರ್ವ್ ಮಾಡಿದ್ರ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇಬ್ರು MLA ಅವರ ಬಿಜೆಪಿ. ಹೌದು, ರಮೇಶ್ ಬಾಲಚಂದ್ರ ಅವ್ರ ಬ್ರದರ್ ಸತೀಶ್ ಕ್ಯಾಂಡಿಡೇಟ್ ಆಗಿದ್ರು ಕಾಂಗ್ರೆಸ್ ಇಂದ. ಹೌದು, ರಾಜಕೀಯದಲ್ಲಿ ಅವ್ರ ಕಾಂಗ್ರೆಸ್ ಬಿಜೆಪಿ JDS ಅಂತ ಏನೇ ಕಿತ್ತಾಟ ಆಗಿರ್ಬೋದನೋ, ಮನೆ ಅಂತ ಬಂದಾಗ ಜಾರಕಿಹೊಳಿ ಬ್ರದರ್ಸ್ ಒಂದೇ. ಹೌದು, ಸಾವ್ಕಾರ್ ಫ್ಯಾಮಿಲಿ ಅವರೆಲ್ಲ ಒಂದೇ. ಬಟ್ ಇಲ್ಲೂ ಈ ಸರಿ 2000 ಏನ್ ಚಿಕ್ಕೋಡಿ ಈಗಲೂ ಆಚೆ ಈಚೆ ವ್ಯತ್ಯಾಸಗಳೇನು ಅಂತ ನಾವ್ ಹೇಳ್ತೀವಿ. ಬೆಳಗಾವಿಯಲ್ಲೂ ಸಹ ಜಾರಕಿಹೊಳಿ ಫ್ಯಾಮಿಲಿಯಿಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಟಫ್ ಫೈಟ್ ಕೊಡ್ತಾರೆ ಖಂಡಿತ. ಯಾಕೆಂದ್ರೆ ಇದಾಗ್ಲೇ ಪ್ರೂವ್ ಆಗಿದೆ. ಹೌದು, ಇದು ನರೇಂದ್ರ ಮೋದಿ ಅವರ 3ನೇ ಟರ್ಮ್ಗೆ ಆಗ್ತಾರೋ ಚುನಾವಣೆ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಲಿ ಆಗದಿರೋದನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಬೆಳಗಾವಿಯಲ್ಲಿ
ಜಾರಕಿಹೊಳಿ ಫ್ಯಾಮಿಲಿ ಅವ್ರು ಯಾರೇ ಟಿಕೆಟ್ ಪಡೆದರು ಟಫ್ ಫೈಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯವ್ರಿಗಿಂತ ಜಾರಕಿಹೊಳಿ ಕಡೆಯವ್ರು ಟಿಕೆಟ್ ಪಡೆದ್ರೆ ಟಫ್ ಫೈಟ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ಅಂಡ್ ಈಗ ಆಸ್ಪಿರೆಂಟ್ ವಿಚಾರಕ್ಕೆ ಬರೋದೇ ಆದ್ರೆ 2024ರಲ್ಲಿ ಬಿಜೆಪಿಯಿಂದ ಮಂಗಳ ಸುರೇಶ್ ಅಂಗಡಿ ಹಾಲಿ ಸಂಸದೆ ಅವ್ರಿಗೆ ಅವರ ಬೀಗ್ರು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನ ದೊಡ್ಡ ನಾಯಕರೀಗ. ಸೊ ಅಲ್ಲಿ ಅವರು ಕಷ್ಟ ಆಗಬಹುದು, ಬಹುತೇಕ ಇಲ್ಲ. ಇನ್ನ ಮಾಜಿ ಶಾಸಕ ಅನಿಲ್ ಬೆನಕೆ ಅವರು ಆಸ್ಪಿರೆಂಟ್ ಇದ್ದಾರೆ. ಸಂಜಯ್ ಪಾಟೀಲ್ ಮಾಜಿ ಶಾಸಕ ಅವ್ರ ಆಸ್ಪಿರೆಂಟ್ ಇದ್ದಾರೆ. ಅಂಡ್ ರಮೇಶ್ ಕತ್ತಿ ನನಗೆ ಅಲ್ಲಿ ಕೂಡಿದ್ರೆ ಇಲ್ಲಾರ ಕೊಡಿ ಅಂಡ್ ಮಹಾಂತೇಶ್ ಕವಟಗಿ ಮಠ್ ಮಾಜಿ MLC. ಬಟ್ ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕಾದ ಕಾರಣಕ್ಕೆ ಇಲ್ಲಿ ಅನಿಲ್ ಬೆನಕೆ ಆಗ್ಬೋದು, ಸಂಜಯ್ ಪಾಟೀಲ್ ಆಗ್ಬೋದು, ರಮೇಶ್ ಕತ್ತಿ ಆಗ್ಬೋದು. ಈ ತರದ ಸಾಧ್ಯತೆಗಳು ಇದೆ. ಒಂದು ವೇಳೆ ಕಾಂಗ್ರೆಸ್ ಇಂದ ಬಂದಾಗ ಕಿರಣ್ ಸಾಧಣ್ಣನವರ್, ಕಳೆದ ಬಾರಿ ಏನು VS ಸಾಧಣ್ಣನವರ್ ಇದ್ರಲ್ಲ ಅವ್ರ ಪುತ್ರ ಕಿರಣ್ ಸಾಧಣ್ಣನವರ್ ಅಂಡ್ ಮೃಣಾಲ್ ಹೆಬ್ಬಾಳ್ಕರ್ ಅಂಡ್ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಇಂದ. ಈ ಕಾಂಗ್ರೆಸ್ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ, ಮೃಣಾಲ್ ಹೆಬ್ಬಾಳ್ಕರ್ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ತರ ಕಾಣ್ತಿದ್ದಾರೆ. ಆದ್ರೆ ಹೆಚ್ಚು ಸ್ಟ್ರಾಂಗ್ ಪ್ರಿಯಾಂಕಾ ಜಾರಕಿಹೊಳಿ ಕಾಣ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರ ಅಪ್ಪ ಸತೀಶ್ ಜಾರಕಿಹೊಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಕಂಟೆಸ್ಟ್ ಮಾಡಿ ಸೋತಿದ್ದು 75,000 ಅಂತರ. ಸತೀಶ್ ಜಾರಕಿಹೊಳಿ ಕಂಟೆಸ್ಟ್ ಮಾಡಿ ಸೋತಿದ್ದು 5,000 ಅಂತರ. ಸೊ ಹೀಗಾಗಿ ಸತೀಶ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಸತೀಶ್ ಅವ್ರ ಬ್ರದರ್ಸ್ ಇಬ್ಬರು MLAಗಳಿದ್ದಾರೆ ಇಲ್ಲಿ. ರಮೇಶ್ಗೆ ಡೆಡ್ ಅಗೇನೆಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್. ಆದ್ರೆ ಅವ್ರ ತಮ್ಮನ್ನ ಚಂದ್ರರಾಜ ರಟ್ಟಿಹೊಳಿನ ಗೆಲ್ಸ್ಕೊಂಡಿದ್ದಾರೆ, MLC ಮಾಡಿದ್ದಾರೆ. ಬಟ್ ಲೋಕಸಭೆ ಅಂತ ಬಂದಾಗ ಜಿದ್ದಿನ ಕಾಳಗ ಆಗತ್ತಿಲ್ಲಿ. ಜಾರಕಿಹೊಳಿ ಫ್ಯಾಮಿಲಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ ಜಾಸ್ತಿ ಪ್ರಬಲವಾಗಿ ಫೈಟ್ ಮಾಡಬಹುದು. ಇಲ್ಲಿ ಇನ್ನೊಂದು ಮಜಾ ಅನ್ಸೋದು ಏನು, ಮೃಣಾಳ್ಗೆ ಟಿಕೆಟ್ ಆಗ್ಲಿ ಅಥವಾ ಪ್ರಿಯಾಂಕಾಗೆ ಟಿಕೆಟ್ ಆಗ್ಲಿ ಅವ್ರಿಗೆ ಹೋರಾಟ ಇಬ್ಬರ ಜೊತೆ. ಒಂದು ಮೃಣಾಳಿಗೆ ಟಿಕೆಟ್ ಆದ್ರೆ ಸತೀಶ್ ಜಾರಕಿಹೊಳಿ ಜೊತೆನೂ ಫೈಟ್ ಮಾಡ್ಬೇಕು, ಯಾಕಂದ್ರೆ ಅವ್ರಿಗೆ ವ್ಯತ್ಯಾಸಗಳಿದೆ. ಇಬ್ರು ಸಚಿವರು ಜಾರಕಿಹೊಳಿ ಅಂತ ತಗೊಳ್ಳಿ ಅಷ್ಟೇ. ಬಿಜೆಪಿ ಜೊತೆನೂ ಫೈಟ್ ಮಾಡ್ಬೇಕು, ಜಾರಕಿಹೊಳಿ ಜೊತೆನೂ ಫೈಟ್ ಮಾಡ್ಬೇಕು. ಪ್ರಿಯಾಂಕಾಗಾದ್ರೆ ಅವರು ಬಿಜೆಪಿ ಜೊತೆಗೂ ಮಾಡ್ಬೇಕು, ಲಕ್ಷ್ಮಿ ಟೀಮ್ ಜೊತೆಗೂ ಮಾಡ್ಬೇಕು ಅನ್ನೋದಿದೆ. ಬಟ್ ಬೆಳಗಾವಿ ಏನೇ ಆದ್ರೂ ಒಂದ್ ಕೈ ಏನೋ ಬಿಜೆಪಿಗೆ ಓಕೆ ಸೇಫ್ ಝೋನ್ ಅಂತ. ಬಟ್ ಪ್ರಿಯಾಂಕಾ ಜಾರಕಿಹೊಳಿಗಾದರೆ ಆಮೇಲೆ ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋದು ನಿರ್ಧಾರ ಆಗಬೇಕು. ಸೊ ಅದಿದೆ. ಸೊ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಪ್ರಬಲ ನೆಲೆಗಟ್ಟು ಸುರೇಶ್ ಅಂಗಡಿ ಅವರು. 99 ಕಾಂಗ್ರೆಸ್ ಆಗ್ಲೇ ಗೆದ್ದಿದೆ ಇಲ್ಲಿ. ಕಾಂಗ್ರೆಸ್ ಬೈ ಎಲೆಕ್ಷನ್ ಅಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಬಿಜೆಪಿ. ಕಾಂಗ್ರೆಸ್ ಅಂತ ಬಂದಾಗ ಕಾಂಗ್ರೆಸ್ ಶಕ್ತಿನೇ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್. ಇದನ್ನ ಅಂದಾಜು ಅನ್ನೋದಕ್ಕಿಂತ ಬಿಜೆಪಿ ಸುರೇಶ್ ಅಂಗಡಿ ಫ್ಯಾಮಿಲಿ ಕೊಡ್ತಾ ಇದ್ರು. ಕೊಡದೇ ಇದ್ರೆ ಏನು, ಯಾಕಂದ್ರೆ ಸುರೇಶ್ ಅಂಗಡಿ ನರೇಂದ್ರ ಮೋದಿ ಅಲೆ ಇಲ್ಲ ಅಂದಾಗ್ಲು 4 ಗೆದ್ದಿದ್ದು ಅಲ್ವಾ? 4 ಗೆದ್ದಿದ್ದು. ಯಡಿಯೂರಪ್ಪ ಫ್ಯಾಕ್ಟ್ರು 8 ಇರ್ಬೋದು, ಬಟ್ ಸುರೇಶ್ ಅಂಗಡಿ 4 ಗೆದ್ದಿದ್ರು. ಸೊ ಇವೆಲ್ಲವೂ ಕೂಡ ಕೌಂಟಿಗೆ ಬರುತ್ತೆ. ಅದೇನಾಗತ್ತೆ ಅಂತ ಕಾದ್ ನೋಡ್ಬೋದು. ನಿಮ್ ಪ್ರಕಾರ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರು ಈ ಬಾರಿ ರಿಸಲ್ಟ್ ಅನ್ನ ಮಾಡಬಹುದು? ಯಾವ ಪಾರ್ಟಿ? ಆಮೇಲೆ ಈ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಇನ್ನು ನಾವು ಮುಂದಿನ ಕ್ಷೇತ್ರ ಕಡೆ ಹೋಗೋಣ. ಖಂಡಿತ.